ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಯಕ್ಷಿಣಿ ಲೋಕಮಾತರಾಹ ಅಂತೇಳಿ ಕರಿತೀವಿ. ಮಹಾಪದ್ಮಿನಿ ಯಕ್ಷಿಣಿ, ಧನದ ಯಕ್ಷಿಣಿ, ದೀಪ ಯಕ್ಷಿಣಿ, ಭೂತ ಯಕ್ಷಿಣಿ, ತಾಂತ್ರಿಕ ಯಕ್ಷಿಣಿ, ವಟವೃಕ್ಷ ಯಕ್ಷಿಣಿ. ಇಂತಹ ಯಕ್ಷಿಣಿಯರು ಜೀವನದಲ್ಲಿ ಒಂದಷ್ಟು ಅನುಕೂಲ, ಅಭಿವೃದ್ಧಿ, ಎಲ್ಲ ಥರದಲ್ಲೂ ಒಂದು ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಮಹಾದೇವಿಯರು, ಮಹಾಯಕ್ಷಿಣಿಯರು. ಈ ಯಕ್ಷಿಣಿ ವಿದ್ಯೆ ಅಂತಕ್ಕಂಥದ್ದು ಬಹಳ ವಿದ್ಯೆ, ಒಂದು ಗುಪ್ತವಾಗಿರ್ತಕ್ಕಂಥ ಅದ್ಭುತ ವಿದ್ಯೆ ಇದು ಯಕ್ಷಿಣಿ ವಿದ್ಯೆ. ಈ ಯಕ್ಷಿಣಿ ವಿದ್ಯೆಯನ್ನು ಯಾರು ಕಲ್ತ್ಕೊಂಡಿರ್ತಾರೋ ಜೀವನದಲ್ಲಿ ಅವ್ರಿಗೆ ಯಾರಿಗೂ ಅವರು ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಂಪಲ್, ನನ್ನದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಒಬ್ಬ ವ್ಯಕ್ತಿ ನನ್ನ ಮೇಲೆ ಅಪವಾದ ಹೊರಿಸ್ಬೇಕು ಅಂಥೇಳಿ ಸುಮಾರು 5 ವರ್ಷಗಳಿಂದ ಕಾಯ್ತಾ ಇದ್ದಾನೆ. ಬಹಳಷ್ಟು ಟ್ರೈ ಮಾಡ್ದ, ಬಹಳಷ್ಟು ವಿಚಾರದಲ್ಲಿ ಟ್ರೈ ಮಾಡ್ದ, ದುಡ್ಡಲ್ಲಿ ಟ್ರೈ ಮಾಡ್ದ, ಹೆಣ್ಣಿನ ವಿಚಾರದಲ್ಲಿ ಟ್ರೈ ಮಾಡ್ದ, ಎಲ್ಲದರಲ್ಲೂ ಟ್ರೈ ಮಾಡ್ದ. ನಾವು ಯಾವುದಕ್ಕೂ ಸೋಲ್ದೇನೆ ಬಂದಿರೋದಕ್ಕೆ ಕಾರಣ ಏನು ಅಂದರೆ ಯಕ್ಷಿಣಿ ನಮ್ಮ ಜೊತೆಲಿರೋದೇ ಒಂದು ವಿಶೇಷ. ಆ ವ್ಯಕ್ತಿಗೆ ಈ ವಿಡಿಯೋ ನೋಡಿದ್ರೆ ಒಂಥರ ಮುಜುಗರ ಆಗ್ಬೋದು, ಆದರೆ ಏನು ಮಾಡ್ತೀರಾ, ಜೀವನದಲ್ಲಿ ನಾವು ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡ್ತಾಯಿದ್ದೀವಿ ಅಂದಾಗ ಕೆಟ್ಟದನ್ನು ಬಯಸೋರು ಒಂದಷ್ಟು ಜನ ಇರ್ತಾರೆ. ಈಗ ನಾವೇ ಒಂದಷ್ಟು ವಿಡಿಯೋಗಳು ಹಾಕ್ತಾ ಇರ್ತೀವಿ. ಕೆಲವು ವಿಡಿಯೋಗಳಲ್ಲಿ ಏನಾಗುತ್ತೆ ಅಂದರೆ ಫ್ರೀಯಾಗಿ ನಾವು ಮಂತ್ರಗಳು ಕೊಡೋದಿರುತ್ತೆ. ಆ ಮಂತ್ರಗಳನ್ನ ತಗೊಂಡು ಚೆನ್ನಾಗಿ ಒಂದು ಅನುಕೂಲವನ್ನು ಮಾಡ್ಕೊಳ್ಳುವಂಥ ಜನರಿದ್ದಾರೆ. ಗುರುಗಳೇ ನಿಮ್ಮಿಂದ ಇಂಥ ಅನುಕೂಲ ಆಯಿತು ಅಂತ ಹೇಳ್ತಕ್ಕಂಥ ಜನರಿದ್ದಾರೆ. ಕೆಲವರು ಒಂದು ಎಲ್ಲ ವಿಡಿಯೋದಲ್ಲಿ ಹೇಳ್ತಾರೆ, ಈ ವಿಡಿಯೋದಲ್ಲಿ ಇಂಥ ಮಂತ್ರವನ್ನು ನೀವು ನಮಗೆ ಓಪನ್ ಆಗಿ ಹೇಳೋದೇ ಇಲ್ವಲ್ಲ. ಕೆಲವು ಮಂತ್ರಗಳಲ್ಲಿ ಗುಪ್ತ ವಿಚಾರಗಳಿರ್ತವೆ, ಮಹಾಶಕ್ತಿ ಇರ್ತವೆ. ಅಂಥದ್ದನ್ನೆಲ್ಲ ನಾವು ಓಪನ್ ಆಗಿ ಬಿಟ್ಟಾಗ ತುಂಬ ತೊಂದರೆಗಳಾಗುತ್ತೆ. ಎಷ್ಟೋ ಜನ ಇವತ್ತು ನಮ್ಮ ವಿಡಿಯೋಗಳು ಏನು ನಾವು ಒಂದು ಇವಾಗ ಹೆಚ್ಚು ಕಡಿಮೆ ಒಂದು 150-200 ವಿಡಿಯೋಗಳನ್ನ ಮಾಡಿರ್ಬೋದು. ಆ ವಿಡಿಯೋಗಳನ್ನ ನೋಡಿ ಅದರಲ್ಲಿ ತಮ್ಮನೇಲಲ್ಲಿ ಏನೇನಿದೆ ಅಂತ ಕಾಪಿ ಮಾಡ್ಕೊಂಡು ಬರ್ಕೊಂಡು ಮತ್ತೆ ಅವರು ಒಂದು ವಿಡಿಯೋವನ್ನು ಮಾಡಿ ಹಾಕ್ತಾರೆ. ಅಂತಹ ಮಹಾ ಮೇಧಾವಿಗಳು ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಇರ್ತಾರೆ. ಹಾಗಾಗಿ ಕೆಲವು ವಿದ್ಯೆಗಳನ್ನ ನಾವು ಬಿಟ್ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ಬಂದಾಗ ಮಾತ್ರ ಅವರಿಗೆ ರಹಸ್ಯವಾಗಿ ಕೊಡುವಂತಹ ವಿದ್ಯೆಗಳಿರುತ್ತೆ. ಅದರಲ್ಲಿ ಯಕ್ಷಿಣಿ ವಿದ್ಯೆಯು ಕೂಡ ಒಂದು. ಯಕ್ಷಿಣಿ ವಿದ್ಯೆ ಅಂತಕ್ಕಂಥದ್ದು ಮಹಾವಿದ್ಯೆ. ಅದು ಯಕ್ಷಿಣಿಯನ್ನು ಒಂದು ಸಲ ಹೊಲಿಸ್ಕೊಂಡು ನಮ್ಮಲ್ಲಿ ಇಟ್ಕೊಂಡ್ಬಿಟ್ಟ ಅಂದರೆ ಜೀವನದಲ್ಲಿ ನಾವು ಯಾವುದಕ್ಕೂ ಒಂದು ಹೆದರಬೇಕು ಅಂತಿಲ್ಲ. ದುಡ್ಡು ಬೇಕಾ, ಬೇಕಾದಂಗೆ ಬಂದು ಬೀಳುತ್ತೆ. ಆರೋಗ್ಯ ಬೇಕಾ, ಬೇಕಾದಷ್ಟು ಆರೋಗ್ಯ, ಅನುಕೂಲ, ಐಶ್ವರ್ಯ, ಸಂತಾನ, ವಿದ್ಯೆ, ಇದೆಲ್ಲವೂ ಕೊಡುವಂಥ ಮಹಾಯಕ್ಷಿಣಿಯರು. ಯಕ್ಷಿಣಿಯನ್ನು ಒಂದು ಸಲ ಹೊಲಿಸ್ಕೊಳ್ಳೋದು ಅಥವಾ ನಂಬೋದು ಮಾಡಿದ್ರೆ ಅವ್ರ ಜೀವನದಲ್ಲಿ ಸೋಲು ಕಂಡಿದ್ದೇ ಇಲ್ಲ ಅನ್ಬೋದು. ಅಂತಹ ಒಂದು ವಿಶೇಷ ಒಂದು ಮಹಾವಿದ್ಯೆ ಇದು. ಏನು ಯಕ್ಷಿಣಿಗೆ ಯಾವ ಥರ ಹೊಲಿಸ್ಕೊಳ್ಳೋದು ನೋಡಿ. ಯಕ್ಷಿಣಿಗೆ ಬೇಕಾಗಿರ್ತಕ್ಕಂಥ ಒಂದು ಆಹಾರ ಅಂದರೆ ನೈವೇದ್ಯ ಅಂತೇಳಿ ನಾವು ಕರಿತೀವಿ. ಆ ಒಂದು ಆಹಾರ ಮತ್ತು ಯಕ್ಷಿಣಿಗೆ ನಾವು ಒಂದು ನಮಸ್ಕಾರ ಇದೆ, ಡಿಫ್ರೆಂಟ್ ಆಗಿರ್ತಕ್ಕಂಥ ನಮಸ್ಕಾರಗಳಿದೆ. ಯಾರಿಗೂ ನಾವು ಇವತ್ತಿನ ದಿವಸ ಕಲಿಸ್ಕೊಟ್ಟೇ ಇಲ್ಲ ಯಕ್ಷಿಣಿ ನಮಸ್ಕಾರವನ್ನು. ಯಾಕಂದರೆ ಯಕ್ಷಿಣಿ ವಿದ್ಯೆಯನ್ನು ಯಾರು ಕಲಿತಾರಲ್ಲ ಅವರಿಗೆ ಆ ನಮಸ್ಕಾರವನ್ನು ನಾನು ತೋರಿಸ್ಕೊಡ್ಬೇಕು. ಆ ಥರದ್ದೊಂದು ನಮಸ್ಕಾರ ಇದೆ ಯಕ್ಷಿಣಿಗೆ ಮಾಡೋದು. ಆ ಥರ ನಮಸ್ಕಾರ ಮಾಡಿದಾಗ ಮಾತ್ರ ಯಕ್ಷಿಣಿ ಸ್ವೀಕಾರ ಮಾಡ್ತಾಳೆ. ಆ ಒಂದು ನಮಸ್ಕಾರ, ನೈವೇದ್ಯ ಮತ್ತು ವಿಶೇಷವಾಗಿ ಯಕ್ಷಿಣಿ ಮುದ್ರೆಗಳು ಮತ್ತು ಆ ಯಕ್ಷಿಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಮೂಲ ಮಂತ್ರಗಳು, ಇದೆಲ್ಲ ಸೇರಿ ಇನ್ನೂ ಬೇಕಾದಷ್ಟು ವಿಚಾರಗಳಿದೆ. ಆ ಯಕ್ಷಿಣಿಗೆ ಬೇಕಾಗಿರ್ತಕ್ಕಂಥ ಹೂ ಇರ್ಬೋದು, ಪತ್ರೆಗಳಿರ್ಬೋದು, ಅಥವಾ ಯಕ್ಷಿಣಿಗೆ ಬೇಕಾಗಿರ್ತಕ್ಕಂಥ ಒಂದು ವಸ್ತ್ರಾಭರಣಗಳಿರ್ಬೋದು. ಇವೆಲ್ಲವೂ ಒಂದು ದೊಡ್ಡ ಒಂದು ವಿದ್ಯೆ ಇದೆ. ಈ ವಿದ್ಯೆಯನ್ನು ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ, ಆ ಯಕ್ಷಿಣಿಯನ್ನು ಒಂದು ಸಲ ಹೊಲಿಸ್ಕೊಂಡ್ಬಿಟ್ರೆ, ನಿಮ್ಮಂತೆ ಮಾಡ್ಕೊಂಡ್ಬಿಟ್ರೆ ಜೀವನದಲ್ಲಿ ನೀವು ಐಶ್ವರ್ಯವಂತರಾಗಿ, ಆರೋಗ್ಯವಂತರಾಗಿ ಬಾಳ್ತೀರ. ಅಂತಹ ಮಹಾವಿದ್ಯೆ ಯಕ್ಷಿಣಿ ವಿದ್ಯೆ. ಯಕ್ಷಿಣಿ ವಿದ್ಯೆಯನ್ನು ನಾವು ಗುಪ್ತ ವಿದ್ಯೆ ಅಂತ ಹೇಳಿ ಕರಿತೀವಿ. ಹಿಂದೆ ರಾಜಾನುರಾಜರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ತಮ್ಮ ಅರಮನೆಯಲ್ಲಿ, ಈಗ ಮೈಸೂರು ಅರಮನೆಯಲ್ಲೂ ಕೂಡ ನೀವು ನೋಡ್ಬೋದು ಯಕ್ಷಿಣಿ ಇದ್ದಾಳೆ. ಯಕ್ಷಿಣಿಯನ್ನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ನೀವು ಟಿಪ್ಪು ಸುಲ್ತಾನ ಅರಮನೆಯಲ್ಲೂ ಇತ್ತು, ಭದ್ರಕೋಟೆಗಳಲ್ಲೂ ಕೂಡ ಇತ್ತು. ಎಲ್ಲ ಕಡೆಯಲ್ಲೂ ಯಕ್ಷಿಣಿ ಇಲ್ಲದೇ ಇರುವಂಥ ಜಾಗನೇ ಇಲ್ಲ. ಅದಕ್ಕೆ ಯಕ್ಷಿಣಿ ಲೋಕಮಾತರಹ ಅಂತ ಹೇಳ್ತೀವಿ.
ಇಡೀ ಲೋಕದಲ್ಲಿ ಪ್ರಪಂಚದಲ್ಲೇ ಇದ್ದಾಳೆ. ನೀವು ಯಾವುದೇ ಕಂಟ್ರಿಗೆ ಹೋಗಿ ಯಾವುದೇ ಎಲ್ಲೋಗಿ ಯಕ್ಷಿಣಿಯ ಒಂದು ಪ್ರತಿಮೆ ಇದ್ದೇ ಇರುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ದೇವಿ ಯಕ್ಷಿಣಿ. ಯಾರ ಕಣ್ಣಿಗೂ ಕಾಣಿಸ್ತೇನೆ ಸೂಕ್ಷ್ಮಾತಿ ಸೂಕ್ಷ್ಮ ರೂಪದಲ್ಲಿ ಇದ್ದುಕೊಂಡು ಯಾರು ದೇವಿಯನ್ನು ಕರೀತಾರೆ, ಯಾರು ಅದನ್ನು ಒಲಿಸ್ಕೊಳ್ತಾರೆ ಅವರಿಗೆ ಮಾತ್ರ ಅನುಗ್ರಹ ಮಾಡುವಂಥ ದೇವಿ ಯಕ್ಷಿಣಿ ದೇವಿ. ಯಕ್ಷಿಣಿ ಒಂದು ರೂಲ್ಸ್ ಇದೆ, ಏನು ಗೊತ್ತಾ? ಯಾರಿಗಾದರೂ ಏನಾದರೂ ಒಂದು ತೊಂದರೆ ಮಾಡಿದ್ರು ನಮಗೆ ಅಂತ ಇಟ್ಕೊಳ್ಳೋಣ. ನಾವು ಆ ಯಕ್ಷಿಣಿಯನ್ನು ಹೇಳಿ ಕಳಿಸಿದ ಮೇಲೆ ನಾವು ಎಷ್ಟೇ ನಾವು ರಿಕ್ವೆಸ್ಟ್ ಮಾಡಿದ್ರು ಯಕ್ಷಿಣಿ ಹಿಂದಕ್ಕೆ ಬರಲ್ಲ, ಆ ಕೆಲಸವನ್ನು ಸಾಧಿಸ್ಕೊಂಡೇ ಬರ್ತಾಳೆ. ಅಷ್ಟು ಒಂದು ಕಟ್ಟುನಿಟ್ಟಾಗಿರ್ತಕ್ಕಂಥ ದೇವಿ ಮಹಾಯಕ್ಷಿಣಿ. ಹಾಗಾಗಿ ಈ ಯಕ್ಷಿಣಿ ವಿದ್ಯೆಯನ್ನು ಬಹಳ ಕಡಿಮೆ ಜನರಿಗೆ ಗೊತ್ತು. ಈ ಯಕ್ಷಿಣಿ ವಿದ್ಯೆ ಅಂದರೆ ಏನು, ಇದರ ರಹಸ್ಯ ಏನು, ಯಾವ ರೂಪದಲ್ಲಿರ್ತಾಳೆ, ಎಲ್ಲಿರ್ತಾಳೆ ಅಂತ. ನಮ್ಮ ಒಂದು ಸ್ಕೂಲಿದೆ, ಗೌರ್ಮೆಂಟ್ ಸ್ಕೂಲು. ಅಲ್ಲಿ ಸುಮಾರು 1 ಗಂಟೆ ರಾತ್ರಿ ನಾನು ಯಾವುದೋ ಒಂದು ಪೂಜೆಗೆ ಅಂತ ಹೇಳಿ ಹೋಗಿದ್ದೆ. ಹೋಗಿ ಬರಬೇಕಾದ್ರೆ ಆ ಗೌರ್ಮೆಂಟ್ ಸ್ಕೂಲ್ ಒಂದು ಕಟ್ಟೆ ಮೇಲೆ, ಜಗಲಿ ಕಟ್ಟೆ ಮೇಲೆ ದೇವಿ ಫುಲ್ಲು ಕೂದಲನ್ನು ಬಿಟ್ಕೊಂಡು ಕೂತ್ಕೊಂಡಿದ್ದಾಳೆ ಯಕ್ಷಿಣಿ. ನಾನು ಬರ್ತಾಯಿದ್ದೀನಿ, ಹಿಂದೆ ಮುಂದೆ ನೋಡಿದ್ರೆ ಯಾರೂ ಇಲ್ಲ. ಅವತ್ತಿನ ದಿವಸ ಭಾನುವಾರ ದಿವಸ, ಬೇಗ ಕತ್ಲಾಗಿದೆ, ಜನವರಿ ತಿಂಗಳು. ನನಗೆ ಆ ದೇವಿಯನ್ನು ಒಂದು ಸಲ ನೋಡಿ ಬಹಳ ಒಂಥರ ಮನಸ್ಸಿಗೆ ಆನಂದ ಆಗೋಯ್ತು. ಅದು ಯಾಕೆ ಆ ರೂಪದಲ್ಲಿ ಅವಳು ದರ್ಶನ ಕೊಟ್ಟಳು ಅಂತ ಹೇಳಿದ್ರೆ, ಆ ದೇವಿಯ ಒಂದು ಸಿದ್ಧಿಯನ್ನು ನಾನು ಹಿಂದೆ ಸ್ಟಾರ್ಟ್ ಮಾಡಿಕೊಂಡು ಅವತ್ತಿಗೆ 48ನೇ ದಿವಸ ಮನೆಗೆ ಹೋಗಿ ಮಾಡಬೇಕು. ಅಲ್ಲಿ ಹೋಗ್ತಾ ದಾರಿಯಲ್ಲೇ ಅವ್ರು ದರ್ಶನ ಕೊಟ್ಬಿಟ್ಲು ನನಗೆ. ಈ ಥರ ಯಕ್ಷಿಣಿಯ ಒಂದು ಆರಾಧನೆ, ಆ ದೇವಿಯ ಒಂದು ಅನುಗ್ರಹವನ್ನು ಯಾರು ಪಡ್ಕೊಂಡಿರ್ತಾರಲ್ಲ ಅವರಿಗೆ ಜೀವನದಲ್ಲಿ ಸೋಲು ಅಂತಕ್ಕಂಥ ಪದನೇ ಇರೋದಿಲ್ಲ. ಅಂತಹ ಒಂದು ವಿದ್ಯೆ ಯಾರಾದರೂ ಇಷ್ಟಪಟ್ಟವಂಥವ್ರು, ಗುರುಗಳೇ ಈ ವಿದ್ಯೆ ನಂಗೆ ತುಂಬ ಒಂಥರ ರೋಮಾಂಚನ ಅನಿಸುತ್ತೆ, ನಾನು ಆ ದೇವಿನ ಕುರಿತು ಮಾಡ್ತೀನಿ, ನನಗೆ ತುಂಬ ಫೇವರ್ ಆಗಿಬಿಟ್ಟಿದ್ದಾಳೆ ಆ ದೇವಿ, ಮಾಡೇ ಮಾಡ್ತೀನಿ, ಕನಸಲು ಮನಸ್ಸಲ್ಲೂ ಆ ದೇವಿ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಯಾರಾದರೂ ಮನಸ್ಸಿದ್ದವರು, ಹೆಂಗಸಾಗಲಿ ಗಂಡಸಾಗಲಿ, ಆ ವಿದ್ಯೆ ಬಗ್ಗೆ ತಿಳ್ಕೋಬೇಕು, ಕಲಿಬೇಕು ಅಂತಿದ್ರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ನಮಸ್ಕಾರ.